ಸಿಡಿ ನೋಡೋಕ್ಕಾಗಲ್ಲ. ಇದು ಅದಲ್ಲ, ಅದು ರಿಮೋಟ್ ತಗೊಂಡಿರ್ತಾನೆ ಹೋಗಲ್ಲ. ಅಲ್ಲ ರಾಮಲಿಂಗ ರಿಪ್ಲೇಸ್ಮೆಂಟ್ ಮಾಡ. ಗಾಡಿ ಚೆಕ್ ಮಾಡ್ತಾರೆ, ಮಾತಾಡ್ಕೊಂಡು ಓಕೆನಾ? ಎಲ್ಲ ಮಾಧ್ಯಮದ ಒಂದು ವೇಳೆ ನಮ್ಮ ಇದು ಮುಜರಾಯಿ ಇಲಾಖೆ ಬಗ್ಗೆ ಒಂದು ರಿವ್ಯೂ ಮೀಟಿಂಗು ಇಟ್ಕೊಂಡಿದ್ದೆ. ಇದರಲ್ಲಿ ಭಾಳಷ್ಟು ರಾಜ್ಯದ ಎಲ್ಲ ಸಿನಿಮಾಗಳು, ನಮ್ಮ ಕಾರ್ಯದರ್ಶಿಗಳು, ನಮ್ಮ ಇಲಾಖೆ ಕಾರ್ಯದರ್ಶಿಗಳಾದ ಕಲಾದೇವರು, ಆಯುಕ್ತರು ಎಲ್ಲರೂ ಕೂಡ ಇದ್ದರು. ಇವತ್ತು ಮಾಹಿತಿ ಲಭ್ಯತೆ ಇಲ್ಲದೆ ಇರ್ತಕ್ಕಂಥ ದೇವಸ್ಥಾನಗಳನ್ನು 3 ತಿಂಗಳೊಳಗಡೆ ಅದನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ. ಕೆಲವು ದೇವಸ್ಥಾನಗಳು ಮಾಹಿತಿ ಇರೋಲ್ಲ, ಅದನ್ನು ಹುಡುಕಿ 3 ತಿಂಗಳಲ್ಲಿ ಕೊಡಬೇಕು ಅಂತ ಹೇಳಿ. ಮತ್ತು ಇನ್ನು 3 ತಿಂಗಳೊಳಗಡೆ ಈಗ ನಾವು 15,000 ಎಕರೆ ಎಷ್ಟು ಇಂಡೀಕರಣ ಮಾಡಿದ್ವಿ. ಇನ್ನು 20,000 ಎಕರೆ ಹಾಕಬೇಕು. ಇನ್ನು 20,000 ಇದೆ. ಇನ್ನು 20,000 ಎಕರೆ ಹಾಕಬೇಕು. ಅದನ್ನು 3 ತಿಂಗಳಲ್ಲಿ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಏನಾಗುತ್ತೆ ಅಂದರೆ ಅದಕ್ಕೆ ನಾವು ರೆವಿನ್ಯೂ ಇಲಾಖೆ ಮೇಲೆ ಡಿಪೆಂಡ್ ಆಗ್ತೀವಿ. ಸರ್ವೇಯರ್ಸ್ ಎಲ್ಲ ಅವರಿಗೆ ನಮ್ಮ ಕಟಾರಿಯವರು ನಮಗೂ ಅವರು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಮತ್ತು ಸೆಕ್ಷನ್ 31 ಅಧಿಸೂಚನೆ ಮಾಡಲು 3 ತಿಂಗಳ ಒಳಗಡೆ ಕ್ರಮ ವಹಿಸೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ ವ್ಯವಸಾಯ ಜಮೀನು ಮತ್ತು ಅದೇ ಕೃಷಿ ಜಮೀನು ಮತ್ತು ನಮ್ಮ ಹಳೆ ಗ್ರಾಮ ಠಾಣ ಎಲ್ಲರೂ ಬೇರೆ ಬೇರೆ ಮಾಡಿ ಅಂತ ಹೇಳಿದ್ದೀವಿ. ಯಾಕೆಂದರೆ ಸರ್ವೆ ನಂಬರ್ಸ್ ಆದರೆ ರೆವಿನ್ಯೂ ಬರುತ್ತೆ, ಗ್ರಾಮ ಠಾಣ ಅಂದರೆ ರೆವಿನ್ಯೂಗೆ ಬರುತ್ತೆ, ಆದರೆ ದಾಖಲೆ ಬೇರೆ ಕಡೆ ಸಿಗುತ್ತೆ ಅಲ್ವಾ? ದಾಖಲೆ ಇರೋದಿಲ್ಲ. ಮತ್ತೆ ನಗರ ಪ್ರದೇಶ ಮತ್ತು ಗ್ರಾಮ. ಈಗ ಸ್ವಾಮಿತ್ವ ಸರ್ವೆ ಆಗ್ತಾ ಇದೆ, ನಮಗೆಲ್ಲ ಗೊತ್ತಿರಬಹುದು. ಸ್ವಾಮಿತ್ವ ಸರ್ವೆದಲ್ಲಿ ಆಕ್ಚುಲಿ ಈ ಹಳೆ ಕಾಲದಿಂದ ಈ ಗ್ರಾಮ ಠಾಣ ಸರ್ವೆ ಆಗಲಿಲ್ಲ. ಈಗ ಸರ್ವೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 30,000 ಮೇಲೆ ಹಳ್ಳಿಗಳಲ್ಲಿ ಸರ್ವೆ ಮಾಡಿ ಅಲ್ಲಿ ಮೇಜರ್ ಆಗಿ ಸರ್ಕಾರಿ ಆಸ್ತಿ ಏನೇನು ಬರುತ್ತೆ ಗ್ರಾಮ ಠಾಣ ವ್ಯಾಪ್ತಿ ಒಳಗಡೆ, ರಸ್ತೆ ಇರ್ಬೋದು, ಕೆರೆ ಕಟ್ಟೆ, ಈಗ ಇಂದ ದೇವಸ್ಥಾನಗಳು, ಅದನ್ನು ಸರ್ವೆ ಮಾಡಿ ಯುನೀಕ್ ನಂಬರ್ ಕೊಡ್ತೀವಿ. ಅದು ಈಗ ಅದು ಬಂದರೆ ನಾವು ಈಗ ನಮ್ಮ ರಾಜ್ಯದಲ್ಲಿ ಟೆಂಪಲ್ ನೋಟಿಫಿಕೇಶನ್ ಆಗಿದೆ, ಆದರೆ ಟೆಂಪಲ್ ಆಸ್ತಿಗಳು ನೋಟಿಫಿಕೇಶನ್ ಆಗಲಿಲ್ಲ. ಈಗ ನಾವು ಇದಕ್ಕೆ ಒಂದು 2-3 ತಿಂಗಳ ಹಿಂದೆ ಶುರು ಮಾಡಿದ್ದೀವಿ. ಈಗ RTC ಅಪ್ಡೇಷನ್ನು ಪ್ಲಸ್ ಅಳತೆ, ಆಮೇಲೆ ಇದು ಡಿಕ್ಲರೇಷನ್ ಆಫ್ ಟೆಂಪಲ್ ಪ್ರಾಪರ್ಟೀಸ್,
ಸೊ 34-35 ಟೆಂಪಲ್ ಇದೆ. ಈಗ ಒಂದು ಲಾಸ್ಟ್ ಮೀಟಿಂಗಲ್ಲಿ ಒಂದು 4,000-4,500 ಟೆಂಪಲ್ ಎಲ್ಲಿ ಹೋಯ್ತು ಗೊತ್ತಿರಲಿಲ್ಲ. ಈಗ ಒಂದು 1,400 ಸಿಕ್ಕಿದೆ ಟೆಂಪಲ್. ಈಗ ದಾಖಲೆ, ಅದು ದಾಖಲೆ ಸ್ವಲ್ಪ ಅಪ್ಡೇಟ್ ಮಾಡಬೇಕು, ಸರ್ವೆ ಅಳತೆ ಆಗಿ ಸರ್ವೆ ಮಾಡಬೇಕು, ಪ್ಲಸ್ ಆಸ್ತಿಗಳನ್ನು ನೋಟಿಫೈ ಮಾಡಬೇಕು. ಆವಾಗ ನಾವು ಉಳಿಸ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲದೆ ದೇವರ ಆಸ್ತಿ, ದೇವರಿಂದ ಜನರಿಗೆ ಭಯ ಇಲ್ಲ, ದೇವರ ಆಸ್ತಿ ಕೂಡ ಜನ ಕಬ್ಜೆ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ನಾವು ಉಳಿಸ್ಲಿಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದು ಆ ರೀತಿ ಕೆಲವು ಜಿಲ್ಲೆಗಳಲ್ಲಿ ಆ ಥರ ಅಕ್ರಮ ಮಾಡ್ಕೊಂಡಿದ್ದಾರೆ ಸರ್. ದೇವಸ್ಥಾನ ಹೆಸರಲ್ಲಿ ಜಾಗ ಇದೆ, ಗಣಿಗಳು ಈ ಥರ. ಹೌದು, ಏನಾಗಿದೆ ನಮಗೆ ಸ್ವತಂತ್ರ ಬಂದಾಗಿಂದ ಅಲ್ಲಿ ಕೆಲವು ಕಡೆ ಖಾತೆ ಆಗಲಿ RTC ಆಗಲಿ ಏನು ಇರಲಿಲ್ಲ. ಪ್ಲಸ್ ಅವು ಸರ್ಕಾರಕ್ಕೆ ಸೇರಿದೆ, ದೇವಸ್ಥಾನಕ್ಕೆ ಸೇರಿದೆ ಇರಲಿಲ್ಲ. ಮಾನ್ಯ ಸಚಿವರು ಸೂಚನೆ ಕೊಟ್ಟಾದ್ಮೇಲೆ ಸೆಕ್ಷನ್ 31/7 ಅಂತ ಹೇಳುತ್ತೆ ನಮ್ಮ ಕಾಯ್ದೆ. ಅದೇನೇಳುತ್ತೆ, ಎಲ್ಲಾ ದೇವಸ್ಥಾನದ ಪ್ರಾಪರ್ಟಿಗಳಲ್ಲೂ ಕೂಡ ಗೆಜೆಟ್ ಮಾಡಿ ನೋಟಿಫೈ ಮಾಡಬೇಕು. ಅಂದ್ರೆ ಹೀಗೆ ಬೇರೆ ಬೇರೆ ಈಗ ಆಪ್ಷನಲ್ ಮಾಡಿ ಇರ್ತಾರೆ, ಬೇರೆ ಬೇರೆ ಕಡೆ ಮಾಡಿರ್ತಾರೆ. ಅದೇ ರೀತಿ ಎಲ್ಲಾ ದೇವಸ್ಥಾನದ ಪ್ರಾಪರ್ಟಿಗಳನ್ನು ಕೂಡ ಒಂದು ನೋಟಿಫೈ ಮಾಡಿ ಅಂದ್ರೆ ಪಬ್ಲಿಕ್ ನೋಟಿಸ್ ಕೊಟ್ಟಂಗಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಅದು ಎನ್ಕ್ರೋಚ್ಮೆಂಟ್ ಮಾಡ್ಕೊಳಂಗಿಲ್ಲ, ಪರಬರೆ ಮಾಡಂಗಿಲ್ಲ, ಮಾರಾಟನೂ ಮಾಡಂಗಿಲ್ಲ. ಸೊ ಅಂತ ವ್ಯವಸ್ಥೆಯನ್ನ ಈಗ ನಾವು ಮಾಡ್ತಾ ಇದ್ದೇವೆ. ಕಳೆದ 3 ತಿಂಗಳಲ್ಲಿ ಈಗಾಗಲೇ ನಾವು ಅಂದಾಜು 3,470 ರೆಕಾರ್ಡ್ಗಳನ್ನ ಸೃಷ್ಟಿ ಮಾಡಿದ್ದೇವೆ. ಪ್ರತಿ ತಿಂಗಳಿಗೆ 10,000 ರೆಕಾರ್ಡ್ನ ಸೃಷ್ಟಿ ಮಾಡಿದ್ದ ಮಾನ್ಯ ಸಚಿವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ನಮ್ಮ 40,000 ಪ್ರಾಪರ್ಟಿಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಗೆಜೆಟ್ ಮಾಡ್ತೇವೆ. 40,000 ಆರ್ಥಿಕರಿಗೆ ಪ್ರಸ್ತುತ DBT ಮುಖಾಂತರ ಮಾಡ್ತೀವಿ ಅಂತ ಹೇಳಿದ್ವಿ. ಕೆಲವರು ತಹಸೀಲ್ದಾರ್ ಆಫೀಸು ಅಲ್ಲಿ ಇಲ್ಲಿ ಬಂದು ಸುಮ್ಮನೆ ಸುತ್ತಾಡಿ ದೂರುಗಳು ದೂರು ಬರಬಾರ್ದು ಅಂತ ಮಾಡಿದ್ವಿ. ಈಗಾಗಲೇ 14,000 ಜನ DBTಗೆ ಇದನ್ನು ಮಾಡಿ ಆಧಾರ್ ಕಾರ್ಡು ಕೊಟ್ಟು ಮಾಡಿದ್ದಾರೆ. ಉಳಿದಿರ್ತಕ್ಕಂಥದ್ದು ಕೆಲವು ಟೆಂಪಲ್ಸ್ಗೆ ಕೊಟ್ಬಿಡ್ತೀವಿ ರಸ್ತೆಗೂ. ಇನ್ನು ಉಳಿದಿರ್ತಕ್ಕಂಥವರು ಅವರು ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ, ಅದನ್ನು ಸರಿ ಮಾಡಿ ನಮಗೆ ಕೊಟ್ಟರೆ ಈ ವರ್ಷ ನಾವು DBT ಮುಖಾಂತರ ಅವ್ರಿಗೆ ಹಣ ಕಳಿಸ್ಕೊಡ್ತೀವಿ. ಅವ್ರು ಎಲ್ಲೂ ಸುತ್ತುವಾಗೇ ಇಲ್ಲ. ಇದು ಒಂದ್ಸಲಿ ಅಷ್ಟೇ ಲೈಫ್ ಅವರು ಇರೋವರೆಗೂ ಕೂಡ ಅದು ಒಂದ್ಸಲಿ ಮಾಡಿದ್ರೆ ಸಾಕು. ಈ 14,000 ಜನ ಆಮೇಲೆ ಸರ್ ಈಗ ಎಷ್ಟು ಸಾವಿರ ಜನ ಕೊಟ್ಟಿದ್ದಾರೆ ಸರ್? 14,000 ಆಗಿದೆ. 25,000 ಇದ್ದಾರೆ. ಅದ್ರಲ್ಲಿ 14,433 ಜನ DBT ಎನ್ರೋಲ್ಮೆಂಟ್ ಆಗಿದ್ದಾರೆ. ಸೊ ಇನ್ನು ಮಿಕ್ಕವರಿಗೆ ಕೆಲವು ಟೆಂಪಲ್ಗಳನ್ನ ಮ್ಯಾಪಿಂಗ್ ಮಾಡಿ ದೇವಸ್ಥಾನಕ್ಕೆ ಬಿಡುಗಡೆ ಮಾಡಬೇಕು. ಇಲ್ಲಿಂದ ಏನಾಗುತ್ತೆ, ಈಗ ಆಲ್ಮೋಸ್ಟ್ 7,000 ಟೆಂಪಲ್ಸ್ ಅವರೇ ಸ್ಯಾಲ್ರಿ ಕೊಡ್ತಾರೆ. ಅದರಿಂದ ಯಾರು ಸ್ಯಾಲ್ರಿ ಕೊಡ್ತಾರಲ್ಲ ಅಂತಹ ದೇವಸ್ಥಾನಗಳಿಗೆ ನೇರವಾಗಿ ತಸ್ತೀಕರಣ ಹೋಗ್ತದೆ. ಅವಾಗ ತಸ್ತೀಕರಣ ಬಳಸ್ಕೊಂಡು ಅವರು ಸ್ಯಾಲ್ರೀಸು ಮೇಂಟೆನೆನ್ಸು ಎಲ್ಲ ಕೂಡ ಮಾಡ್ತಾರೆ. ಆಮೇಲೆ ಮುಜರಾಯಿ ದೇವಸ್ಥಾನಗಳಿಗೆ ಸೇರಿರ್ತಕ್ಕಂಥ ಆಸ್ತಿ ಇದನ್ನು ಗೆಜೆಟ್ ಮಾಡಬೇಕು ಅಂತ ಮೊದಲೆಲ್ಲ ಗೆಜೆಟ್ ಎಲ್ಲ ಮಾಡ್ತಿರ್ಲಿಲ್ಲ. 31/7 ಇದ್ರ ಪ್ರಕಾರ ಒಂದು ಮಾಹೆ ಒಳಗೆ ಪೂರ್ತಿಗೊಳಿಸಲು ಬೆಲೆಬಾಳುವ ಆಸ್ತಿ ಹಾಗೂ ಉಳಿದ ಆಸ್ತಿಯನ್ನು ಸರ್ವೆ ಮಾಡಿ 3 ತಿಂಗಳೊಳಗೆ ಇಂಪಾರ್ಟೆಂಟ್ ಪ್ಲೇಸಸ್ ಇರುತ್ತಲ್ಲ, ಬ್ಯಾಂಗ್ಳೂರು ಸಿಟಿ, ಮೈಸೂರು ಸಿಟಿ ಅಥವಾ ಹೈವೇಸಲ್ಲಿ ಅದಕ್ಕೆಲ್ಲ ಕೂಡ ಫೆನ್ಸಿಂಗ್ ಹಾಕೋದಕ್ಕೆ ಹೇಳಿದ್ದೀವಿ. ಮತ್ತು ಅನುದಾನ ಬಿಡುಗಡೆ ನಾವು ಮಾಡಿರ್ತೀವಿ, ಸದುಪಯೋಗ ಮಾಡಿಸ್ಕೊಂಡಿರೋದಿಲ್ಲ. ವರ್ಷಗಟ್ಟಲೆ 10 ವರ್ಷ 15 ವರ್ಷದ್ದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ರೀಅಪ್ರೋಪ್ರಿಯೇಷನ್ ಮಾಡ್ಕೊಳ್ಳೋಕೆ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆಮೇಲೆ ಜಿಲ್ಲಾ ಧಾರ್ಮಿಕ ಪರಿಷತ್ ಇರುತ್ತೆ. 31 ಜಿಲ್ಲೆಗಳಲ್ಲಿ 208 ಕಾನ್ಸ್ಟಿಟ್ಯೂಟ್ ಆಗಿರೋದು. ಇದು ಉಳಿದಿರ್ತಕ್ಕಂಥದ್ದು ಜಿಲ್ಲಾ ಧಾರ್ಮಿಕ ಪರಿಷತ್ತು ಕೂಡ ಬೇಗ ಕಾನ್ಸ್ಟಿಟ್ಯೂಟ್ ಮಾಡಿ ನಾವು ಕೇಳ್ತೀವಿ. ಅಲ್ಲಿ ನಮಗೆ ರೆಸ್ಪಾನ್ಸು ಸರಿಯಾಗಿ ಇಲ್ಲ. ಅದು ಬೇಗ ಕಾನ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೇಳಿದ್ವಿ. ಯಾಕಂದರೆ ಜಿಲ್ಲೆಯಲ್ಲಿ ಏನೇ ಕಾರ್ಯಕ್ರಮ ಆಗಬೇಕಾದ್ರೆ ಜಿಲ್ಲಾ ಧಾರ್ಮಿಕ ಪರಿಷತ್ ಇಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಬೇಗ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಹೊರ ರಾಜ್ಯದಲ್ಲಿರ್ತಕ್ಕಂಥ ವಸತಿಗೃಹಗಳು ಈಗಾಗಲೇ ಸೆಪ್ಟೆಂಬರ್ ಕೊನೆಯ ಅಷ್ಟೊತ್ತಿಗೆ VIP ರೂಮ್ಸು ಮುಗಿಯುತ್ತೆ ತಿರುಪತಿನಲ್ಲಿ. ಚೌಟ್ರಿ ಕೂಡ ಈಗ ಕಂಪ್ಲೀಟ್ ಆಗಿದೆ. ಮತ್ತು ಸೆಪ್ಟೆಂಬರ್ ಕೊನೆಯ ಅಷ್ಟೊತ್ತಿಗೆ 400 ರೂಮ್ಸು ರೆಡಿ ಆಗಿರುತ್ತೆ. ಮಿನಿಮಮ್ 3 ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾಕಂದರೆ ನಮ್ಮ ರಾಜ್ಯದ ಹೊರ ರಾಜ್ಯದ VIPಸು ಸಾಮಾನ್ಯ ಜನರು ಎಲ್ಲರೂ ಹೋಗ್ತಾರಲ್ಲ, ಸ್ವಚ್ಛತೆಗೆ ಹೆಚ್ಚು ಆದ್ಯತೆ. ಮಿನಿಮಮ್ 3 ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅದಾದಮೇಲೆ ತಿರುಪತಿನಲ್ಲಿ ಕೆಳಗಡೆ ನಾವು ತಿರುಚಂದ್ರ ಅಂತ ಬರುತ್ತೆ, ಬರುತ್ತೆ. ಅಲ್ಲಿ 2 ಪ್ರಾಪರ್ಟೀಸ್ ಇಷ್ಟ. ಆ 2 ಒಂದು ಖಾಲಿ ಪ್ರಾಪರ್ಟಿ ಅದತ್ರ ಒಂದು 15-20 ಸಾವಿರ ಅಡಿ ಇತ್ತು, ಸುಮ್ಮನೆ ಖಾಲಿ ಬಿದ್ದಿತ್ತು. ಆ
ಅಲ್ಲಿ ಮತ್ತೆ ಇನ್ನೊಂದು ಮುಂಚೆ ಒಂದು 15 ವರ್ಷಕ್ಕೆ ಮುಂಚೆ ಕಟ್ಟಿದ್ದಾರೆ. ಅದು ರೂಮ್ಸ್ ಎಷ್ಟು ಗೊತ್ತಾ, 9x9, ಅದರಲ್ಲೇ ಅಟ್ಯಾಚ್ಡ್ ಬಾಲ್, ಅದರಲ್ಲೇ ಅಟ್ಯಾಚ್ ಬಾಲ್. ಅದನ್ನ ಸ್ವಲ್ಪ ರಿಮಾಡೆಲ್ ಮಾಡಿ ಈ ಎಲ್ಲರನ್ನೂ ಕೂಡ ಆಪೋಸಿಟ್ ಪಕ್ಕದಲ್ಲೇ ಬರುತ್ತೆ, ಅಲ್ಲೂ ಕೂಡ ಒಂದಷ್ಟು ರೂಮ್ಸ್ ಆಗುತ್ತೆ. ಆಮೇಲೆ ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ. ಮತ್ತು ಗುಡ್ಡಾಪುರದಲ್ಲಿ ಮೊನ್ನೆ ನಾನು ಕೂಡ ಹೋಗಿದ್ದೆ. ಗುಡ್ಡಾಪುರದಲ್ಲಿ ಅದೊಂದು 3 ಕೋಟಿ ಹಣ ಬಿಡುಗಡೆ ಆಗಬೇಕಾಗಿತ್ತು. ಟಾಯ್ಲೆಟ್ಸ್ ಕಟ್ಟಿರಲಿಲ್ಲ. ಇಮಿಡಿಯೇಟ್ ಆಗಿ ಟಾಯ್ಲೆಟ್ಸ್ ಕಟ್ಟೋದಕ್ಕೆ ಹೇಳಿದ್ದೀನಿ. ಅದೊಂದು ಗುಡ್ಡಾಪುರದಲ್ಲಿ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಬಿಲ್ಡಿಂಗ್, ಒಂದು 11 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆದರೆ ಟಾಯ್ಲೆಟ್ಸ್ ಕಟ್ಟಿರಲಿಲ್ಲ. ಏನಂದರೆ ಹಣ ಶಾರ್ಟೇಜ್ ಅಂತ, ಅದಕ್ಕೆ ಇಮಿಡಿಯೇಟ್ ಆಗಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದೀನಿ. ಮತ್ತು ತುಳಜಾಪುರದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಹಿಂದೆ, ಸರಿಯಾಗಿ ಮೇಂಟೈನ್ ಮಾಡ್ತಾ ಇದಾಗಿದೆ. ಅದರಿಂದ 1,80,00,000 ಆಗುತ್ತೆ ರಿಪೇರಿ ಮಾಡಬೇಕಾದ್ರೆ. ಹೊಸದಾಗಿ ಕಟ್ಟಿರೋದ್ರೆ 3 ಕೋಟಿ ಆಗುತ್ತೆ. ಅದಕ್ಕೆ ಹೊಸದಾಗೆ ಕಟ್ಟಬೇಡ ಅಂತ ತೀರ್ಮಾನ ತಗೊಂಡಿದ್ದೆ. 1,20,00,000 ಜಾಸ್ತಿ ಆಗುತ್ತೆ. ಹೊಸದಾಗೆ ಎಲ್ಲ ಡಾರ್ಮೆಟ್ರಿ ಒಂದು 4-8 ಬರುತ್ತೆ ಮೊದಲು. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಮತ್ತು ಪಂಡ್ರಾಪುರದಲ್ಲಿ ನಮ್ಮದು 500 ಲಕ್ಷ ಹಣಕ್ಕೆ ಆ ಕಾಲದಲ್ಲಿ ಯಾವಾಗ 2004ರಲ್ಲಿ ಜಾಗ ತಗೊಂಡಿತ್ತು, 2 ಎಕರೆ ಅಲ್ಲ, ಅರ್ಧ ಎಕರೆ. ಆ ಕಾಲದಲ್ಲಿ ಯಾವಾಗ 2000ರಲ್ಲಿ 21 ವರ್ಷಕ್ಕೆ ಮುಂಚೆ 5 ಲಕ್ಷ ಕೊಟ್ಟು ತಗೊಂಡಿತ್ತು. ಅವರು ನಮಗೆ ನಮ್ಮ ಮಾಸ್ಟರ್ ಪ್ಲಾನಲ್ಲಿ ಬರುತ್ತೆ ಅಂತ ನಮ್ಗೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ನಮ್ಮ CM ಇಂದ ಅವ್ರ CM ಒಂದು ಲೆಕ್ಕ ಹಾಕಿ ಅದೊಂದು ಬೇಗ ಕ್ಲಿಯರ್ ಆದರೆ ಅದೊಂದು ಬಿಲ್ಡಿಂಗ್ ಕಟ್ಬೋದು. ಮತ್ತು ಈ ಆನ್ಲೈನ್ ನಮ್ಮಲ್ಲಿ 3,000 ರೂಮ್ಸ್ ಇದೆ ಟೋಟಲ್, ತಿರುಪತಿದು ಸೇರಿಸಿ, ಆಮೇಲೆ ಮುಖ್ಯ ಸುಬ್ರಹ್ಮಣ್ಯ ಸೇರಿಸಿ ಎಲ್ಲ ಕಡೆ 3,000 ರೂಮ್ಸ್ ಇದೆ. ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡಿ ನಮಗೆ NIC ಮುಖಾಂತರ ಆನ್ಲೈನಲ್ಲಿ ರಿಸರ್ವೇಷನ್ ಮಾಡೋದು, ಅದು ಒಂದು ತೀರ್ಮಾನ ಮಾಡಿದ್ವಿ. ಮತ್ತು ಅದಾದಮೇಲೆ ಪ್ರಾಧಿಕಾರಗಳು ಕೂಡ ಹುಲಿಗಮ್ಮ ಪ್ರಾಧಿಕಾರ ವಾಟರ್ ಸಪ್ಲೈಗೆ, ಸ್ಯಾನಿಟರಿಗೆ, ಮತ್ತು ದೇವಸ್ಥಾನ, ಮತ್ತು ಶೌಚಾಲಯಗಳು ಕಟ್ಟೋದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಒಂದು 70 ಕೋಟಿ ವೆಚ್ಚ ಅನುಮತಿ ಕೊಟ್ಟಿದ್ದೀವಿ ಪ್ರಾಧಿಕಾರದ. ಮತ್ತು ಹುಲಿಗಮ್ಮ ಕೂಡ 2 ಬರುತ್ತೆ. ಇದು ರೇಣುಕಾಯಲ್ಲಮ್ಮ, ಒಂದು ಟೂರಿಸಂ ಡೆವಲಪ್ಮೆಂಟ್ ಅವ್ರು ಮಾಡ್ತಾರೆ, ಒಂದು ನಾವು ಮಾಡ್ತೀವಿ. ನಮ್ಮದು 87 ಎಕರೆ ಬರುತ್ತೆ, ಅವ್ರಿಗೆ 1000 ಚಿಲ್ಲರೆ ಎಕರೆ ಬರುತ್ತೆ. ಅಲ್ಲೂ ಕೂಡ ಮಾಸ್ಟರ್ ಪ್ಲಾನ್ ಅಂತೂ ಹಿಂದೆ ಮಾಡಿದ್ರು. ಇನ್ನೇನಾದರೂ ಮಾಡಿಫಿಕೇಶನ್ ಇದ್ದರೆ ತಗೊಂಡು ಬನ್ನಿ. ಮತ್ತು ವಿತ್ ಎಸ್ಟಿಮೇಟ್ ಸಮೇತ ನೆಕ್ಸ್ಟ್ ಮೀಟಿಂಗ್ಗೆ. ಆಮೇಲೆ ಏನಾಗುತ್ತೆ, ಜಿಲ್ಲಾದಲ್ಲಿ ಒಂದು ಇದಿರುತ್ತೆ, ಜಿಲ್ಲಾ ಡಿಸ್ಟ್ರಿಕ್ಟ್ ಡಿ ಸಿ ಮಟ್ಟದಲ್ಲಿ ಮಾನಿಟರಿಂಗ್ ಕಮಿಟಿ ಇರುತ್ತೆ. ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾನಿಟರಿಂಗ್ ಕಮಿಟಿ ಇರುತ್ತೆ. ಥ್ರೂ ನಮಗೆ ಪ್ರಾಧಿಕಾರಕ್ಕೆ ಬರುತ್ತೆ. ಅದೆಲ್ಲ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದ್ವಿ. ಮತ್ತು ಮಲೈ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಮೊನ್ನೆ CM ಮೀಟಿಂಗ್ ಮಾಡಿದ್ದು, ಅದ್ರ ಬಗ್ಗೆ ನಾನೇನು ಏನು ಹೇಳಲ್ಲ. ಮತ್ತು ಘಾಟಿ ಸುಬ್ರಹ್ಮಣ್ಯಲ್ಲೂ ಕೂಡ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ, ಅನುಮೋದನೆ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ದಾಸೋಹ ಭವನ, ಮತ್ತು ಕ್ಯೂ ಕಾಂಪ್ಲೆಕ್ಸು, ಮತ್ತು ಅದೇ ರೀತಿ ಇದು ತೇರು ಬೀದಿ ಅಂತ ಬರುತ್ತೆ, ಲೆಫ್ಟ್ ರೈಟಲ್ಲಿ ನಮ್ಮದೇ ಅಂಗಡಿ ಇತ್ತು, ಅದನ್ನೆಲ್ಲ ತೆಗೆದು ಜನ ತೇರು ಹೊರಡೋದ್ರಿಂದ ಲೆಫ್ಟ್ ರೈಟಲ್ಲಿ ಮೆಟ್ಲ ಮೇಲೆ ಕೂತ್ಕೊಳ್ಳೋ ರೀತಿ ಎಲ್ಲ ಮಾಡಿದ್ದಾರೆ. ಅದೊಂದು ಹೇಳಿದ್ದೀವಿ. ಅದಾದಮೇಲೆ ಚಾಮುಂಡೇಶ್ವರಿ ಟೆಂಪಲ್ ಇರುತ್ತೆ. ಈಗ ಮೊದಲು ಬರೀ 31 ಎಕರೆ ಇತ್ತು, ಈಗ 41 ಎಕರೆ ಆಗಿದೆ. 10 ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿದ್ದನ್ನು ಪರ್ಮಿಷನ್ ತೊಗೊಂಡಿದ್ದಾರೆ. ಕೆಳಗಡೆನೇ ಒಂದು ಬಸ್ ಸ್ಟ್ಯಾಂಡ್ ಕಳಿಸಿ ಜಿಲ್ಲಾಧಿಕಾರಿಗಳಿಗೆ 5 ಎಕರೆ ಜಾಗ ಕೇಳಿದ್ದಾರೆ. ಅಲ್ಲಿ ಜನ ಎಲ್ಲ ಬರಬೇಕು, ಪಾರ್ಕ್ ಮಾಡಬೇಕು, ಅಲ್ಲಿಂದ ಬಸ್ಸಲ್ಲಿ ಮೇಲೆ ಬರಬೇಕು. ಅಂದರೆ ಇದೆಲ್ಲ ಇವತ್ತು ನಾಳೆನೇ ಆಗಲ್ಲ, ಪ್ಲಾನ್ ಇದೆಲ್ಲ ಮಾಡೋಕ್ಕೆ. ಎನ್ಕ್ರೋಚ್ಮೆಂಟ್ ಎಷ್ಟಾಗಿದೆ ಸರ್ ಚಾಮುಂಡೇಶ್ವರಿ ಬೆಟ್ಟ? ಎನ್ಕ್ರೋಚ್ಮೆಂಟ್ ಎಷ್ಟಾಗಿದೆ? ಎಷ್ಟು ಕಡಿಮೆ? 11 ಎಕರೆ ಇರುತ್ತೆ. ಎನ್ಕ್ರೋಚ್ಮೆಂಟ್ 11 ಎಕರೆ ಕ್ಲಿಯರ್ ಮಾಡಿದ್ದಾರೆ. ಇಲ್ಲ, 5-6 ಕಡೆ ಜಮೀನಿದೆ. ಒಂದು ಮೇಜರ್ ಲ್ಯಾಂಡ್ ಫುಟೇಜ್ ಅಲ್ಲಿ ಇತ್ತು. ಮೊನ್ನೆ ಮೀಟಿಂಗ್ ಅಲ್ಲಿ ಮುಜರಾಯಿಗೂ ಅವರೇ, ರೆವೆನ್ಯೂಗೂ ಅವರೇ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು 3-4 ತಿಂಗಳಲ್ಲಿ ಸರ್ವೆ ಸಂಬಂಧಪಟ್ಟಿದ್ದು ಏನೇನಿದೆ ಎಲ್ಲ ಕೂಡ ಅಪ್ಡೇಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾನೆ ಇದ್ದಾರೆ. ಇವತ್ತು ಕೂಡ ಕೊಟ್ಟಿದ್ದಾರೆ. ಮತ್ತು ಆಗಸ್ಟ್ 15ಕ್ಕೆ ಪ್ಲಾಸ್ಟಿಕ್ ಮುಕ್ತ ಟೆಂಪಲ್ಸಲ್ಲಿ ಯಾವುದೇ ಕಾರಣಕ್ಕೂ ಆಗಸ್ಟ್ 15 ಮೇಲೆ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಇವತ್ತು ಎಲ್ಲ ಯುವಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ.
ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್. 2 ತಿಂಗಳು ಟೈಮ್ ಕೊಟ್ವಿ. ಯಾಕಂದ್ರೆ ನಾಳೆನೇ ಅಂಗಡಿಯವ್ರು ಇಟ್ಕೊಂಡಿರ್ತಾರೆ, ನಾಳೆನೇ ಕ್ಲೋಸ್ ಮಾಡೋಕ್ಕಾಗಲ್ಲ. ಆಗಸ್ಟ್ 15 ಟಾರ್ಗೆಟ್ ಕೊಟ್ಟಿದ್ವಿ, ಅಲ್ಲಿ ಅವ್ರು ರೆಡಿ ಮಾಡ್ತಾರೆ. ಒಂದು ಎಕ್ಸಾಂಪಲ್, ಶನಿ ಟೆಂಪಲ್ಗೆ ಹೋಗುವಾಗ ಒಂದು ಕವರ್ ಎಣ್ಣೆ ಹಾಕೊಂಡು ಹೋಗ್ತಾರೆ ಬಂದು ಭಕ್ತಾದಿಗಳು. ಅವ್ರಿಗೆ ಎಣ್ಣೆ ಹಾಕೊಂಡು ಹೋಗ್ಬೇಕು ಅಂತ ಬಟ್ಲು ತಗೊಂಡೆ. ಪರ್ಯಾಯವಾಗಿ ಪರ್ಯಾಯ ನಾವು ಬ್ಯಾನ್ ಮಾಡಿದ್ರೆ ಮಾಡ್ಬಿಡಿ, ಬಂದೇ ಬರುತ್ತೆ ಆಟೋ. ಪರ್ಯಾಯ ಏನು ಸುತ್ತಿದ್ದೀರಾ ಅಂತ. ಅಂದ್ರೆ ಈಗ ಒಂದು ಇಂಡಿ ಇನ್ಸ್ಟಾಲ್ ಸೆನ್ಸ್ನವರು ಸ್ಟಾರ್ಚ್ನ ತಯಾರು ಮಾಡಿರುವಂತಹ ಐಟಮ್ ಕಂಡಿದ್ದಾರೆ. ಶ್ರೀಶೈಲ ಅಂತ ಇದು ಮಾಡಿದ್ರು ಸರ್. ಶ್ರೀಶೈಲ ಶ್ರೀಶೈಲ ಶ್ರೀಶೈಲದ್ದು ಅವರು 10 ವರ್ಷಕ್ಕೆ ಕೊಡ್ತೀವಿ ಅಂತಾರೆ. ನಾವು 85 ಕೋಟಿ ಖರ್ಚು ಮಾಡಿ 10 ವರ್ಷಕ್ಕೆ ನಾವು ವಾಪಸ್ ಕೊಡೋಕ್ಕಾಗುತ್ತೆ ಅವ್ರಿಗೆ. ಅದಕ್ಕೆ ಕನಿಷ್ಠ 50 ವರ್ಷ. ನಾನೇ ಹೋಗಿದ್ದೆ ಶ್ರೀಶೈಲಕ್ಕೆ, ನಾನೇ ಹೋಗಿದ್ದೆ. ಈಗ ಮತ್ತೆ ಒಂದು ವಾರದಿಂದ 15 ದಿವಸದಿಂದ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿಗೆ ನಾನೇ ಬರ್ತೀನಿ, ಟೈಮ್ ಕೊಡಿ ಅಂತ ಹೇಳಿದ್ದೀನಿ. ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೋಗಿ ಬರ್ತೀನಿ. ಆರಾಧನಾ ಸಮಿತಿಗಳು ಇನ್ನೆಷ್ಟು ಬಾಕಿ ಇದೆ? ನಮ್ಮ ಹತ್ರ ಯಾವುದು ಬಾಕಿ ಇಲ್ಲ. ನನ್ನ ಆಫೀಸಲ್ಲಿ ಬಂದಿದ್ದು ಎಲ್ಲ ಬಹುತೇಕ ಎಲ್ಲ ಅಪ್ಡೇಟ್ ಮಾಡಿ ಇರ್ತೀನಿ. ಈಗ 2 ವರ್ಷ ಆಯ್ತಲ್ಲ, ಬಹುತೇಕ ಉಳಿದಿದ್ದು ಕೊಡ್ಬೇಕು. ಇನ್ನು ಉಳಿದಿದ್ದ 8 ಲೆಕ್ಕ ಇನ್ನು ಉಳಿದಿರ್ತಕ್ಕಂಥ ಕೊಡ್ಬೇಕು. ನಾವು ಒಂದು 10 ಸಲ ಫೋನ್ ಮಾಡಿದ್ದೀವಿ ಕೊಡ್ರಪ್ಪ ಅಂತ. ಯಾಕೆ ಅಷ್ಟು ಡಿಲೇ ಮಾಡ್ತಾ ಇದ್ದಾರೆ? ಏನ್ ಗೊತ್ತಾಗ್ತದೆ? ಅದು ಏನಾಯ್ತು ಸರ್, ಒಂದು ವರ್ಷ ಆಯ್ತು ಸರ್. ಈಗ ಅದನ್ನ ನಾನು ಹೇಳಿದ್ರೆ ನೀವು ಬರೀ ಅದನ್ನೇ ಬರೀತಾರೆ. ಇಲ್ಲ, ಈಗ ನೆಕ್ಸ್ಟ್ ಟೈಮ್ ಹೇಳ್ತಾರೆ ಸರ್, ನೆಕ್ಸ್ಟ್ ಟೈಮ್ ಹೇಳ್ತಾರೆ. ವಿವರಣೆ ಕೊಟ್ಟಿದ್ದಾರೆ ಸರ್, ರಾಜ್ಪಾಲರ ಬಗ್ಗೆ ವಿವರಣೆ ಕೊಡ್ತಿದ್ದಾರೆ. ಈಗ ಅದು ಬರ್ತದೆ ಇದೆಲ್ಲ ನೀವು ಅದನ್ನೇ ಬರೀತಾರೆ. ಆಯ್ತು ಸರ್, ನೆಕ್ಸ್ಟ್ ಟೈಮ್ ಹೇಳ್ತಾರೆ. ಸರಿ ಸರಿ, ಕಾವೇರಿ ಆರತಿ ಮಂಡ್ಯ ಯಾರು ಉಸ್ತುವಾರಿ ಸರ್? ಅದು ಆಕ್ಚುಲ್ ಆಗಿ ಅದು ಶ್ರೀಗರುಡಿ ಕಾವೇರಿ ನಿಗಮ ನಮ್ದು ಪೂಜಾವನ ಸಮಯದಲ್ಲಿ 3 ಕೋಟಿ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಐತಾ ಅಂತ ಹೇಳಿ ನಮ್ಮದು ಚರ್ಚೆ ಆಗ್ತಿದೆ ಸರ್. ಅದು ನಮ್ಮದು ಅರ್ಚಕರಿದ್ದಾರಲ್ಲ, ಪೂಜೆ ಸಮಯದಲ್ಲಿ ನಮ್ಮ ಇಲಾಖೆ ಕೇಳಿದರೆ ನಾವು ಅವಶ್ಯಕತೆ ಇಲ್ಲ ಅಂತ ಸರ್. 3 ಕೋಟಿ ರೂಪಾಯಿ ಮಾಡಿ ಕಾವೇರಿ ಆರತಿ ಈಗ ಇದರಲ್ಲಿ ಗಂಗಾ ಆರತಿ ಮಾಡ್ತಾರೆ. ಆಮೇಲೆ ಇಲ್ಲಿ ಆಂಧ್ರದಲ್ಲಿ ಗೋದಾವರಿ ಮಾಡ್ತಾರೆ. ನಮ್ಮ DCM ಸ್ವಲ್ಪ ಜಾಸ್ತಿ ಅಲ್ಲ ದೈವಭಕ್ತಿ. ಹೌದು ಸರ್. ನಿಮಗಿಂತ ನಮ್ಮ ದೈವಭಕ್ತಿ ಇಲ್ಲ ಸರ್. ನೀವು ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಕೇಂದ್ರ ಸಚಿವ ಇದ್ದೀರಾ. ಕುಮಾರಸ್ವಾಮಿ ಇದೇ ಪ್ರಶ್ನೆ ಮಾಡಿದ್ರು. ಅವಶ್ಯಕತೆ ಇಲ್ಲ. ಮತ್ತೆ ಗಂಗಾ ಆರತಿ ಬಗ್ಗೆ ಹಾಂ ಕೇಳಿ ಸರ್. ಅದನ್ನು ಕೇಳಬೇಕಲ್ಲ. ಈಗ ಗಂಗಾ ಆರತಿ ಮಾಡ್ತಾರೆ, ಗೋದಾವರಿ ಮಾಡ್ತಾರೆ, ಕಾವೇರಿ. ಆಮೇಲೆ ಇನ್ನೊಂದು ಬರೀ ಕಾವೇರಿ ಆರತಿ ಅಂತ ಅಷ್ಟೇ ಅಲ್ಲ, ಜನ ಬರ್ತಾರೆ, ಟೂರಿಸಂ ಜೊತೆಗೆ ಇದು ಒಂದು ಆ್ಯಡ್ ಆಗಿದೆ. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಮೊನ್ನೆ ನಾವು ಇದಕ್ಕೆ ಹೋಗಿದ್ವಿ, ಆಮೇಲೆ ಇಲ್ಲಿ ನಮ್ಮ ನಂಜನಗೂಡು ಹೋಗಿದ್ದಲ್ಲ, ಅಲ್ಲೂ ಗಂಗಾ ಆರತಿ ಇದು ಇತ್ತಲ್ಲ, ಆ ಸಂಗಮದಲ್ಲಿ ಚೆನ್ನಾಗಿತ್ತು. ಅವತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿತ್ತು. ಅಟ್ಲೀಸ್ಟ್ 1 hour ಚೆನ್ನಾಗಿರುತ್ತೆ. ಬೇರೆ ಬೇರೆ ಯಾವುದಕ್ಕೂ ಖರ್ಚು ಮಾಡ್ತಾರೆ. ಇದು ಒಂದು ಇದಲ್ವ ನಮ್ಮ ಧಾರ್ಮಿಕ ವಿಚಾರ, ಮಾಡಿದ್ರೆ ತಪ್ಪೇನಿಲ್ಲ ಅಂತ ಎಲ್ಲರಿಗೂ ಧನ್ಯವಾದ. ಇಲ್ಲ ಅದೇ ನಾವು ಅರ್ಧ ಮಾಡ್ಕೊಂಡು ಗೊತ್ತಾಗಲ್ಲ ಸರ್. ಬರ್ತೀನಿ. ಸರ್, ನಾಳೆ ಸಿಎಂ ಡೆಲ್ಲಿಗೆ ಹೋಗ್ತಾರೆ ಸರ್. ಪ್ರಸ್ತುತ ಕೊಡ್ರೆ ಮುದ್ಗಡೆ ಆಗಿಲ್ವಂತ ಸರ್. ಈಗ ನಾನು ಮಾತಾಡ್ತೇನೆ. ಸರ್ ಅದು ಬೇಕಲ್ಲ ಸರ್. ಅರ್ಧ ಮಾಡ್ಕೊಂಡು ನೀವು ನಾಳೆ ಸಿಗಲ್ಲ. ಶಾಂತಿ
ಲಂಚ ಇದೆ.